ಈಗ ಸಿಬ್ಬಂದಿ ವರ್ಗಕ್ಕೆ ಎಲ್ಲ ಅಧಿಕಾರಿ ವರ್ಗಗಳಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಈಗ ಕಾರ್ಯಕ್ರಮವನ್ನ ಭಕ್ತಿ ಗೀತೆಯೊಂದಿಗೆ ಪ್ರಾರಂಭಿಸ್ತಾ ಇದ್ದೇವೆ. ಜಯ ಹೇ ಶ್ರೀ ಬನಶಂಕರಿ ಮಾತೆ, ಜಯ ಹೇ ಶ್ರೀ ಬನಶಂಕರಿ ಮಾತೆ, ಬಾರಾಣಿ ಪುರ ವಿರಾಜಿತೆ, ಬಾರಾಣಿ ಪುರ ವಿರಾಜಿತೆ, ಸರ್ವಭಕ್ತರ ದೇವತೆ ಮಾತೆ, ಸರ್ವಭಕ್ತರ ದೇವತೆ ಅರಿವನ್ನು ನೀಡುತ್ತಿದೆ, ಗುರಿಯನ್ನು ತೋರುತ್ತಿದೆ, ಜನರಲ್ಲಿ ಜಾಗೃತಿಯ ಸಂದೇಶ ಸಾರುತ್ತಿದೆ, ಜನಮನ ತಲುಪುತ್ತಿದೆ. ನಾವಾಡುತ್ತಿದೆ ನಾಟಕ ಈ ನಮ್ಮ ರೂಪಕ, ನಾವಾಡುತ್ತಿದೆ ನಾಟಕ ಈ ನಮ್ಮ ರೂಪಕ, ಇದ್ದದ್ದು ಇಲ್ಲದೆ ಹೇಳ್ತೀವಿ ನಾವು, ಕಂಡದ್ದು ಕಂಡಂತೆ ತೋರ್ತೀವಿ ನಾವು, ಇದ್ದದ್ದು ಇಲ್ಲದೆ ಹೇಳ್ತೀವಿ ನಾವು, ಕಂಡದ್ದು ಕಂಡಂತೆ ತೋರ್ತೀವಿ ನಾವು. ಆಡೋತ್ತ ಕುಣಿಯೋತ್ತ ಕಲಿಯೋತ್ತ ನಟಿಸೋತ್ತ ಜಾಗೃತಿಗೊಳಿಸುತ್ತಿದೆ. ನಾವಾಡುತ್ತಿದೆ ನಾಟಕ ಈ ನಮ್ಮ ವೃತ್ತ ರೂಪಕ, ನಾವಾಡುತ್ತಿದೆ ನಾಟಕ ಈ ನಮ್ಮ ವೃತ್ತ ರೂಪಕ. ಹಾಗಾಗಿ ಯೋಜನೆಗಳ ಬಂದೈತೆ, ರೈತರಿಗೆ ಬಡವರಿಗೆ ಅನುಕೂಲ ಮಾಡೈತೆ. ನಮಗಾಗಿ ಸರ್ಕಾರ ಯೋಜನೆಗಳು ಬಂದೈತೆ, ರೈತರಿಗೆ ಬಡವರಿಗೆ ಅನುಕೂಲ ಮಾಡೈತೆ. ಅಣ್ಣಯ್ಯ ಅಕ್ಕಯ್ಯ ಅಣ್ಣಮ್ಮ ತಮ್ಮಯ್ಯ ಎಲ್ಲರೂ ಗಮನಿಸಿದೀನಿ. ನಾವಾಡು ಬೀದಿ ನಾಟಕ ಈ ನಮ್ಮ ನೃತ್ಯ ರೂಪಕ, ನಾವಾಡು ಬೀದಿ ನಾಟಕ ಈ ನಮ್ಮ ನೃತ್ಯ ರೂಪಕ. ಊರೂರು ಸುತ್ತ ನಿಮ್ಮೂರಿಗೆ ಬಂದೈತೆ, ಯೋಜನೆಗಳ ಮಾಹಿತಿಯ ನಿಮಗಾಗಿ ತಂದೈತೆ. ಊರೂರು ಸುತ್ತ ನಿಮ್ಮೂರಿಗೆ ಬಂದೈತೆ, ಯೋಜನೆ ನೃತ್ಯ ರೂಪಕ. ಉತ್ತರಾಂಗನ ಉತ್ತರಾಂಗನ ಅಲ್ರಿ, 4 ದಿವಸದ ಒತ್ತ ಕಟ್ಟಿ ಮೇಲೆ ಬಂದ ಮಾತು ಹೇಳಕ ಬಂದೆ ಬರ್ದೆ ಅಲ್ಲ. 4 ದಿವಸದ ಒತ್ತ ಕಟ್ಟಿ ಮೇಲೆ ಬಂದು ಮಾತು ಹೇಳಕ ಕುಂತಿರಲ್ಲ, ಏನಿಲ್ಲ ಅಂತ ಕೆಲಸ ಮಾಡಕತ್ತಿ ಮನೆಯಾಗ. ಯಾವತ್ತಾಗಿ ಮನುಷ್ಯಗೆ ಸಮಾಧಾನ ಇತ್ತಂದ್ರ ಗಟ್ಟಿ ಮೇಲೆ ಕುಂತು ಮಾತಾಡಕ್ ಹೌದೌದು. ನನ್ನ ಮನುಷ್ಯಗೆ ಸಮಾಧಾನ ಇರ್ಬೇಕಿಲ್ಲ, ಹೆಂಗ್ ಮಾತಾಡೋದು? ಯಾಕ ಅಂತದೇನಂತ ನಾನು ಯಾದಗಿರಿಗೆ ಮಗು ಕಟ್ಟಿಲ್ಲ, 3ನೇ ಮಗನ್ ಸಣ್ಣಕ್ಕಿಲ್ಲ. ಹೌದಲ್ಲ, ನಮ್ಮ ಕಟ್ಟಿದ್ದು ಮದುವೆಗೆಲ್ಲ ಯವ್ವ ಸಾಕಷ್ಟು ಹೊಲ ಮನಿ ಇದ್ದಾವ. ಎರಡನೇದ್ದು ಸಂಸ್ಕರಿಸಲಾರದ ಸೂಜಿಯಿಂದ ಬರ್ತೈತಿ. ಮೂರನೇದು ಪರೀಕ್ಷೆ ಮಾಡದೇ ಇರುವ ರಕ್ತವನ್ನ ನಮ್ಮ ದೇಹಕ್ಕೆ ಹಾಕಿಸೋದ್ರಿಂದ ಬರ್ತೈತಿ. ನಾಲ್ಕನೇದೇನಪ್ಪ, ಸೋಂಕಿತ ಗರ್ಭಿಣಿ ತಾಯಿಯಿಂದ ಹುಟ್ಟ ಮಗುಗ ಬರುವ ಚಾನ್ಸಸ್ ಐತಿ. ಈ ತರನಾಗಿ 4 ಬರ್ತೈತೆ. ಒಂದನೇ ತಿಳಿದಿಲ್ಲ, ಸುರಕ್ಷಿತ ಲೈಂಗಿಕ ಕ್ರಿಯೆಯಿಂದ ಬರ್ತೈತೆ ಅಂತ. ಸುರಕ್ಷಿತ ಲೈಂಗಿಕ ಕ್ರಿಯೆಯಿಂದ ಬರ್ತೈತೆ ಅಂತ.
ಅದು ಹೆಂಗ್ರಿ ಅಸುರಕ್ಷಿತ ಲೈಂಗಿಕ ಕ್ರಿಯೆ ಅಂದ್ರೆ ಹೆಂಗ್ರಿ? ಅದಂದ್ರೆ ಏನು ನೋಡ್ರಿ, ಅಸುರಕ್ಷಿತ ಲೈಂಗಿಕ ಕ್ರಿಯೆ ಅಂದ್ರ ಯಾವುದೇ ಒಬ್ಬ ವ್ಯಕ್ತಿ ಗಂಡಮಕ್ಳಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ಪರಪುರುಷರ ಸಂಘವನ್ನ ಹೆಣ್ಮಕ್ಳು ಮಾಡಿದ್ರಪ್ಪ ಅಂದ್ರೆ ಅವ್ರಿಗೆ ಬರ್ತೈತಿ. ಪರ ಸ್ತ್ರೀಯರ ಸಂಘವನ್ನ ಗಂಡ್ಮಕ್ಳು ಮಾಡಿದ್ರೆ ಅವ್ರಿಗೂ ಕೂಡ ಬರ್ತೈತಿ. ಇದಕ್ಕ ಅಸುರಕ್ಷಿತ ಲೈಂಗಿಕ ಕ್ರಿಯೆ ಅಂತೀವಿ. ಆದ್ರೆ ಯಾವಾಗ ಏಕಪತಿ ವ್ರತಸ್ಥನಾಗಿರ್ಬೇಕು, ಏಕಪತಿ ವ್ರತಸ್ಥೆ ಆಗಿರ್ಬೇಕಂತ ಹೇಳ್ತೀವಿ. ಹೌದು, ಅಚಾನಕ್ ಒಬ್ಬೊಬ್ರು ಏನೋ ಅಚಾತುರ್ಯದಿಂದ ಆ ಘಟನೆಗೆ ಹೋದ್ರಪ್ಪ ಅಂದ್ರ ಅದಕ್ಕೇನಾದ್ರು ಸುರಕ್ಷಿತ ವ್ಯವಸ್ಥೆ ಐತೇನ್ರಿ? ಐತಲ್ರಿ. ಹೇಳ್ರಿ ಹೆಂಗ್ರಿ? ನೋಡ್ರಿ, ಅನಿವಾರ್ಯ ಕಾರಣದಿಂದ ಹೋಗ್ಲೇಬೇಕಂತ ಸನ್ನಿವೇಶ ನಿಮಗೆ ಏನಾರ ಎದುರಿಸ್ತಂದ್ರ ಅದಕ್ಕೇನ್ ಮಾಡ್ಬೇಕು ಅಂದ್ರೆ ಕಾಂಡೋಮ್ಗಳನ್ನ ಉಪಯೋಗ ಮಾಡ್ಕೋಬೇಕೇನಪ್ಪ. ಇಲ್ಲ ಅಂಗಡಿ ಸಿಗ್ತಾವನ್ರಿ? ಸಿಗಂಗಿಲ್ಲಪ್ಪ. ಸರ್ಕಾರಿ ಆಸ್ಪತ್ರೆಯಾಗ ಫ್ರೀ ಆಗಿ ಕೊಡ್ತಾರೆ. ಅದ್ರ ಜೊತೆ ಮತ್ತು ಇದು ಮೆಡಿಕಲ್ ಶಾಪ್ ಆತ್ರ ಮೇಡಮ್ ಅವನು ನಾವು ಬಳಸಿಕೊಂಡ್ರೆ ನಮ್ಗೆ ಸುರಕ್ಷಿತ ಲೈಂಗಿಕ ಕ್ರಿಯೆ ಆಗದಂಗ ಆಕತ್ತೆ. ಇನ್ನು ಎರಡನೇದು ಇದೆಯಲ್ಲ, ಸಂಸ್ಕರಿಸಲಾರದ ಸೂಜಿಯಿಂದ ಆಕತ್ತೆ ಅಂದ್ರೆ ಅಲ್ರಿ, ಪ್ರತಿಯೊಂದು ದವಾಖಾನೆಗೂ ಖಾಸಗಿನ ಇರ್ಲಿ ಅಥವಾ ಗೌರ್ಮೆಂಟ್ ದವಾಖಾನೆ ಇರ್ಲಿ ಎಲ್ಲಾರು ಹೊಸ ಸಿರಂಜಿನ ಬಳಸ್ತಾರ, ಹೊಸ ಸೂಜಿನ ಬಳಸ್ತಾರ. ಮತ್ತ ಅಂದಿಂದ ಅದು ಹೆಂಗ ಬರ್ತೈತ್ರಿ? ಅದು ಹೆಂಗ ಬರ್ತೈತಪ್ಪ ಅಂತಂದ್ರ, ಈಗ ಯುವತಿಯರ ಮಾದಕ ವಸ್ತುಗಳ ವ್ಯಸನಿಗಳಾಗಿದ್ದಾರೆ ಏನಪ್ಪ. ಈ ಕಾಲೇಜಾಗ ಕೆಳಕ್ ಹೋಗಿರ್ತಾರ, ಡ್ರಗ್ಸ್ ಅನ್ನೋ ಮಾದಕ ವಸ್ತುವನ್ನು ತಗೊಂಡು ಒಬ್ಬರು ಚುಚ್ಕೊಂಡಿದ್ದ ಇನ್ನೊಬ್ಬರು ಚುಚ್ಕೊಳ್ಳೋದ್ರಿಂದ ಏನಾಗತ್ತಪ್ಪ ಅಂತಂದ್ರ ಅಲ್ಲಿ ಹರಡುವಂತ ಸಾಧ್ಯತೆ ಇರ್ತೈತಿ. ಹೋಗ್ಬರ್ರಿ, ಮೊನ್ನೆ ಟಿವಿಯಾಗ ನೋಡಿದೆ ನಾನು. ಅವು ಹೆಣ್ಣೂರು ಸಹಿತಿದ್ರು ಅದ್ರಾಗ ಅವನ ಕೈಯಿಂದ ಅಕ್ಕಿ ಕಸ್ಕೊಂಡ್ ಚುಚ್ಕೊಂತಿದ್ಲು, ಅಕ್ಕಿ ಕೈಯಿಂದ ಅವ ನಿಶೆ ಆಗಿಂದ ಅವನು ಚುಚ್ಕೊಂತಿದ್ದ. ಅಲ್ಲಿ ಅಂತ ಜಾಗದಾಗ ಬರೋ ಚಾನ್ಸಸ್ ಇರ್ತೈತೆ. ಇನ್ನು ಮೂರನೇದ್ರಿ ಶುದ್ಧೀಕರಿಸದ ರಕ್ತವನ್ನು ಪಡೆಯೋದ್ರಿಂದ ಬರ್ತೈತೆ ಅಂದ್ರಿ. ಮತ್ತ ಅದೇ ಹೆಂಗ್ ಸಾಧ್ಯ ರೀ? ಪರೀಕ್ಷೆ ಮಾಡಲ್ರಿ ಮೇಡಮ್, ಅದ HIV ಅಂತಾರಲ್ರಿ. ಅಯ್ಯೋ, HIV ಸೋಂಕು ಅಲ್ರಿ, ಆ HIV ಸೋಂಕು ತಗಲಿಸಾಕ ಯಾಕಂದ್ರೆ ಎಲ್ಲಿ ಹೋಗ್ಯಾನಂದ್ರೆ ನನಗಂತೂ ಮೇಡಮ್ ಮುಗುಲ್ ಹರ್ಕೊಂಡ್ ಮೈ ಮೇಲೆ ಬಿಟ್ಟಾಗತ್ ನೋಡ್ರಿ. ನೋಡವ, ಈ HIV ಸೋಂಕು ಅನ್ನೋದು ಮೊದಲೇ ನಮ್ಮ ದೇಹಕ್ಕೆ ಬರ್ದೇ ಇರೋಂಗ ಎಚ್ಚರಿಕೆ ವಹಿಸ್ಕೋಬೇಕು. ಬಂದ ಮೇಲೆ ಅದು ವಾಸಿ ಆಗಲಾರ್ದಂತ ಕಾಯಿಲೆ ಏನವ ತಿಳಿತಾ? ಅದಕ್ಕೆ ಅವು ಹೆಂಗ ಬರ್ತಾವ, ಅದು ಬರ್ದೇ ಇರೋಂಗ ಹೆಂಗ ಅನ್ನೋದು ನಾವು ಕರೆಕ್ಟ್ ಆಗಿ ತಿಳ್ಕೊಂಡ್ಬಿಟ್ರಪ್ಪ ಅಂದ್ರೆ ಮುಂದೆ ನಮ್ಮ ಜೀವನ ನಡೆಸೋಕ ಸಾಧ್ಯತೆ ಇದೆ. ನೀವು ಏನೇನು ಬಂದ ಮೇಲೆ ಏನ್ ಮಾಡ್ಬೇಕು, ಬರ್ಲಾರ್ದಂಗ ಹೆಂಗಿರ್ಬೇಕು ಅನ್ನೋದು ಇಲ್ಲಿ ಕೇಳ್ತಾರೆ ಯಾರ ಹೇಳ್ಬೇಡ ಹೇಳ ಮೇಡಮ್. ಈಗ ಆಲ್ರೆಡಿ ಅವಂಗ ಬಂದ್ ಬಿಟ್ಟೈತಿ ನಮ್ಮ ಹುಡುಗ, ಮನ್ಯಾಗ ಬಂದೈತ್ರೆ. ಇನ್ನು ಬಂದೈತಪ್ಪ ಅಂದ್ರೆ ಏನು ಮಾಡಕ್ ಆಗೋದಿಲ್ಲ. ಹೌದು, ಅವು ಯಾವ ವಿಧದಿಂದ ಬರ್ತೈತಿ, ಹೆಂಗ ಬರ್ತೈತಿ, ಎಷ್ಟು ಅದಕ್ಕೆ ಮಾರ್ಗ ಅದಾವ ನಮ್ಗೆ ಸ್ವಲ್ಪ ತಿಳಿಸಿ ಹೇಳ್ರಲ್ಲ. ನೋಡ್ರಿ, HIV ಸೋಂಕು ಅನ್ನೋದು ಮಾನವನ ದೇಹಕ್ಕೆ 4 ಮಾರ್ಗದಿಂದ ಬರ್ತದೇನಪ್ಪ. 4 ಮಾರ್ಗದಿಂದ ಅವು ಯಾವ್ಯಾವ 4 ಮಾರ್ಗ ಅನ್ನೋದು ಮೊದಲನೇ ಒಂದು ಮಾರ್ಗ ಯಾವ್ದಪ್ಪ ಅಂದ್ರೆ ಅಸುರಕ್ಷಿತ ಲೈಂಗಿಕ ಕ್ರಿಯೆಯಿಂದ ಬರ್ತೈತೇನಪ್ಪ. ಏನೇದು ಸಂಸ್ಕರಿಸಲಾಗದ ಸೂಜಿಯಿಂದ ಬರ್ತೈತಿ. ಮೂರನೇದು ಪರೀಕ್ಷೆ ಮಾಡದೇ ಇರುವ ರಕ್ತವನ್ನ ಪಡೆಯುವುದರಿಂದ ಬರ್ತೈತಿ. ನಾಲ್ಕನೇದು ಏನಪ್ಪಾ ಅಂದ್ರೆ ಸೋಂಕಿತ ಗರ್ಭಿಣಿಕಾಯಿಂದ ಹುಟ್ಟೆ ಮಗುಗ ಬರುವ ಚಾನ್ಸಸ್ ಆಯ್ತು. ಇವು 4 ಮಾರ್ಗದಿಂದ ಒಂದನೇದ್ರಿ ಅಸುರಕ್ಷಿತ ಲೈಂಗಿಕ ಕ್ರಿಯೆಯಿಂದ ಬರ್ತೈತೆ ಅಂತ ಹೇಳಿ, ಅಸುರಕ್ಷಿತ ಲೈಂಗಿಕ ಕ್ರಿಯೆಯಿಂದ ಬರ್ತೈತೆ ಅಂತ ಹೇಳಿದ್ರಿ. ಹಂಗಂದ್ರೆ ಏನ್ರಿ, ಅದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಲ್ಲ. ನೋಡ್ರಿ, ಅಸುರಕ್ಷಿತ ಲೈಂಗಿಕ ಕ್ರಿಯೆಯಿಂದ ಯಾವುದೇ ಒಂದು ವ್ಯಕ್ತಿ, ಹೆಣ್ಣು ಮಕ್ಕಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು, ಗಂಡು ಮಕ್ಕಳು ಪರ ಸ್ತ್ರೀಯರ ಸಂಘವನ್ನ ಮಾಡಿದ್ರೆ ಇದು ಒಂದು ಬರೋ ಚಾನ್ಸಸ್ ಐತಿ. ಹೆಣ್ಣು ಮಕ್ಕಳು ಪರ ಪುರುಷರ ಒಂದು ಸಂಘವನ್ನ ಮಾಡಬಾರ್ದು. ಅಂದ್ರೆ ಹಳ್ಳಿ ಭಾಷೆಯೊಳಗ ಕೆಲಸ ಅಂದ್ರೆ ಅನೈತಿಕ ಚಟುವಟಿಕೆಯನ್ನ ಇಟ್ಕೊಂಡ್ರ ಈ ಒಂದು ಕಾಯಿಲೆ, ಈ ಒಂದು ಸೋಂಕು ಬರೋದಕ್ಕೆ ಕಾರಣ ಇರ್ತದೆ. ಆದ್ರೆ ಇಷ್ಟೆಲ್ಲ ತಿಳಿಸಿ ಒಬ್ಬೊಬ್ರು ಓಟ್ ಸಿಗೋರು ಇರ್ತಾರ, ಅದಕ್ಕೆ ಏನಾರ ಪರಿಹಾರ ಐತೆ? ಉಪಕಾರ ತಿನ್ನು ದೇಹ ಹೊರಗೆ ಹೋಗಲೇಬೇಕು ಅನ್ನೋ ಜನರಿಗೆ ಏನಪ್ಪಾ ಅಂತಂದ್ರೆ ಏನಾರ ಒಂದು ಪರ್ಯಾಯ ವ್ಯವಸ್ಥೆ ಐತೆ. ನಾವೇನ್ ಹೇಳ್ತಪ್ಪ ಅಂದ್ರೆ ಯಾವುದೇ ವ್ಯಕ್ತಿ ಏಕಪತ್ನಿ ವ್ರತಸ್ಥನಾಗಿರಬೇಕು, ಏಕಪತಿ ವ್ರತಸ್ಥೆ ಆಗಿರ್ತಕ್ಕಂಥ ಹೇಳ್ತೀವಿ. ನೀವು ಸುರಕ್ಷಿತವಾಗಿ ಯಾಕಪ್ಪ ಅಂದ್ರೆ ಮಾಡ್ಬೇಕಂತಂದ್ರೆ ಏನ್ ಮಾಡಬೇಕಪ್ಪ ಅಂತಂದ್ರ ಕಾಂಡೋಮ್ಗಳಂತ ಸಿಗ್ತಾವು, ಅವನ್ನ ಉಪಯೋಗ ಮಾಡಿದ್ರೆ ಸುರಕ್ಷಿತವಾದ ಲೈಂಗಿಕ ಕ್ರಿಯೆ ಆಗುತ್ತೆ. ನಮ್ಮ ಕಾಲೇಜ್ ಹೋಗಲ್ಲಿ ಒಂದು 10 ರೂಪಾಯಿ ಎಲ್ಲೆಲ್ಲ ಹೋಗಿ ಸಿಗಂಗಿಲ್ಲ ಬಿಟ್ಟರೆ ಚಾದ ಅಲ್ಲೆಲ್ಲ ಸಿಗಂಗಿಲ್ಲ. ಏನಾದ್ರು ಸರ್ಕಾರಿ ಆಸ್ಪತ್ರೆ ಫ್ರೀ ಆಗಿ ಕೊಡ್ತಾರೆ. ಸರ್ಕಾರದ ದವಾಖಾನೆ ಫ್ರೀ ಕೊಡ್ತಾರೆ. ಅದನ್ನ ಬಿಟ್ಟರೆ ಮೆಡಿಕಲ್
ಶಾಕ್ನ ಸಿಗೋಣ. ಅಲ್ಲಿ ರೊಕ್ಕ ಕೊಡ್ತು ಹೌದು. ಆತ್ ಬಿಡ್ರಿ ನೀವು ಅದಕ್ಕೊಂದು ಸುರಕ್ಷಿತವಾದ ಒಂದು ಸೊಸೈಟಿ ನಮ್ಗೆ ಕೊಟ್ರಿ. ಹೌದು. ಮುಂದೆ ಯಾರು ಹೇಳಿಲ್ಲ ಸಂಸ್ಕರಿಸಲಾರದ ಸೂಜಿಯಿಂದ ಹೌದು. ಯಾರಿಗೆ ಕಿವಿಯಾಗೂ ಇಡ್ಬೇಕಂತ ಮಾಡಿದ್ವಿ. ಯಾಕೆ? ಅಲ್ರಿ ದರ್ಬಂದು ದವಾಖಾನಿಗೆ ಹೋದ್ರು ಹೊಸ ಸೂಜಿ ಹೊಸ ಸಿರಂಜಿನ ಹಾಕ್ತಾರ. ಹೌದಲ್ಲ? ಖಾಸಗಿ ಹೋಗ್ರಿ ಸರ್ಕಾರ ದವಾಖಾನಿಗಾರ ಹೋಗ್ರಿ. ಹೌದು. ಮತ್ತೆ ಅದು ಹೆಂಗ್ ಬರ್ತೈತ್ರಿ? ಹಾಕಿದ್ರೆ ಹೆಂಗ್ ಬರ್ತೈತಿ? ಭಾಳ ಪ್ರಶ್ನೆ ಕೇಳಿದೆನಪ್ಪ. ಈ ಮೊದಲು ಏನ್ ಮಾಡ್ತಿದ್ರು? HIV ಬರೋದಕ್ಕ ಮುಂಚೆ ಅದೇ ಇಂಜೆಕ್ಷನ್ ತಗೊಂಡು ಬಿಸಿಲು ಹೌದು, ಅವಾಗ ಕಾಜಿನ ಸಿರಂಜ್ ಇರ್ತಿದ್ದು 20 ನಂಬರ್ 22 ನಂಬರ್ ಸೂಜಿ ಇರ್ತಿತ್ತು, ಹಾಕಿ ಹೊಡುತ್ತಿದ್ರು ಬಿಡ್ರಿ. ಈಗ HIV ಬಂದಿಂದ ಎಲ್ಲರಿಗೂ ಹೊಸ ಸಿರಂಜಿ ಹೊಸ ಸೂಜಿಯನ್ನ ಹಾಕ್ತಾರೆ. ಆದ್ರೆ ಹೆಂಗ್ ಬರ್ತೈತಪ್ಪ ಅಂತಂದ್ರೆ ಈಗಿನ ಕಾಲದ ಯುವಕ ಯುವತಿಯರು ಕಾಲೇಜ್ಗೆ ಹೋದಾಗ ಮಾದಕ ವಸ್ತುಗಳ ವ್ಯಸನಿಗಳಾಗಿದ್ದಾರೆ. ಡ್ರಗ್ಸ್ ಅನ್ನೋ ಮಾದಕ ವಸ್ತು ಇರ್ತೈತಿ, ಅದನ್ನ ಇಂಜೆಕ್ಷನ್ ಮೂಲಕವಾಗಿ ಆ ಡ್ರಗ್ಸ್ ಅನ್ನ ತಗೊಂತಾರೆ ಇರ್ತಾರೆ. ಆ ಡ್ರಗ್ಸ್ ಅನ್ನ ತಗೊಳ್ಳುವಾಗ ಒಬ್ಬರು ಚುಚ್ಕೊಂಡಿದ್ದ ಇನ್ನೊಬ್ಬರು ಚುಚ್ಕೊಂಡ್ರೆ ಮತ್ತೊಬ್ಬರು ಅಂದ್ರೆ ನಸೆ ಗುಂಡಿನೊಳಗ ಯಾರು ಎದನ್ನ ಚುಚ್ಕೊಂಡ್ರ ಗೊತ್ತಾಗಿಲ್ಲ ಅವ್ರಿಗೆ. ಮೊನ್ನೆ ಟಿವಿಯಾಗ ಬಂದಿತ್ತು ಬಿಡ್ರಿ ಅದೇ. ಅವಾಗ ಹೆಣ್ಣೂರು ಸಹಿತ ಇದ್ದು ರೀ ಕಾಲೇಜ್ ಹುಡುಗರು ಅವನ ಕೈಯಾಗ ಚುಚ್ಕೊಂತಿದ್ರಿ. ಹೌದು, ಅದು ನಿಷೇಧ ಆಗಿದ್ದು, ಅದು ಕೊಟ್ಟು ಬಿಡ್ತಿತ್ತು, ಅಕ್ಕಿ ಅದನ್ನ ಚುಚ್ಕೊಂತಿದ್ಲು. ಹೌದಿಲ್ಲ? ಹಿಂಗಾಗಿ ಅದೇನಾಕತಿ ಅಂತಲ್ಲೇ ಈ ಒಂದು ರೋಗ ಉತ್ಪತ್ತಿ ಆಕತಿ ಅಂತ ಅನ್ನಂಗ. ಹೌದೌದು. ಅಂದ್ರೆ ಒಬ್ಬರು ಚುಚ್ಕೊಂಡಿಗೆ ಇನ್ನೊಬ್ಬರು ಚುಚ್ಕೊಂಡಾಗ ಅಲ್ಲಿ ಕೂಡ ಇಂಜೆಕ್ಷನ್ ಮೂಲಕ ಚುಚ್ಕೊಳ್ಳೋ ನಿಷೇಧ ಕೂರ್ಸ್ಕೊಂಡ್ರೆ ಅಲ್ಲಿ ಬರ್ತೈತೆ ಅನ್ನಂಗ ಸಾಧ್ಯತೆ. ಇನ್ನು ಮೂರನೇದು ಹೇಳಿದ್ರಲ್ರಿ, ಇನ್ನೊಂದು ಆ ರಕ್ತ ಪಡೆಯುದ್ರಿ. ಪರೀಕ್ಷೆ ಮಾಡ್ಲಾರ್ದ ರಕ್ತ ಪಡಿತಾರಂದ್ರಲ್ಲ, ಅಲ್ಲಿ ಹೆಂಗ್ ಬರ್ತೈತ್ರಿ? ನೋಡ್ರಿ, ಎಲ್ಲಾ ದವಾಖಾನೆಗೂ ರಕ್ತ ಪರೀಕ್ಷೆ ಮಾಡಿ ಹಾಕ್ತಾರ. ಹೌದಲ್ಲ? ನೋಡಕ್ಕ ಎಲ್ಲಾ ಆಸ್ಪತ್ರೆಯಾಗ ಪರೀಕ್ಷೆ ಮಾಡೇನೆ ಹಾಕಿರ್ತಾರೆ. ಎಲ್ಲಾ ಹೋದ್ರು ಎಲ್ಲ ಡಾಕ್ಟರ್ ಪರೀಕ್ಷೆ ಮಾಡ್ತಾರ. ಆದ್ರೂ ಯಾವುದೇ ಒಂದು ಕಾರಣದಿಂದ ಏನಾರ ಚಾತುರ್ಯ ನಡೀತಪ್ಪ ಅಂತಂದ್ರೆ ಅಲ್ಲಿ ಬರುವಂತ ಚಾನ್ಸಸ್, ಸೋಂಕಿತ ವ್ಯಕ್ತಿಯ ರಕ್ತವನ್ನ ಬೇರೆ ವ್ಯಕ್ತಿ ಹಾಕಿದಾಗ ಅಲ್ಲಿ ಬರುವಂತ ಚಾನ್ಸಸ್ ಐತೆ. ಇನ್ನ ಲಾಸ್ಟ್ ನಾಲ್ಕನೇದ್ರಿ, ಅದ ಗರ್ಭಿಣಿ ಸ್ತ್ರೀಯರಿಂದ ಹುಟ್ಟುವ ಮಗುವಿಗೆ. ನಮಸ್ಕಾರ. ನಾವು ಬಾದಾಮಿ ತಾಲೂಕಿನ ಬಾಗಲಕೋಟೆ ಜಿಲ್ಲೆಯ ಕೆರೂರಿನ ಶ್ರೀ ಬನಶಂಕರಿ ಜಾನಪದ ಕಲಾ ಸಂಘದವರಾದ ನಾವು ಇವತ್ತಿನ ದಿನ HIV ಏಡ್ಸ್ ಬಗ್ಗೆ ಗುರುಮಟ್ಕಲ್ ಬಸ್ ಸ್ಟಾಪ್ನಲ್ಲಿ HIV ಏಡ್ಸ್ ಬಗ್ಗೆ ಜನಜಾಗೃತಿ ಮಾಡುವ ಮೂಲಕ ಒಂದು ಬೀದಿ ನಾಟಕವನ್ನು ಮಾಡಿದ್ದೀವಿ. ಇದರ ಉದ್ದೇಶ ಏನಪ್ಪ ಅಂತಂದರೆ ಏಡ್ಸ್ ಬಗ್ಗೆ ಹೇಗೆ ಹರಡುತ್ತದೆ, ಅದನ್ನು ಹೇಗೆ ತಡೆಗಟ್ಟಬೇಕು ಅನ್ನೋದನ್ನು ನಾವು ಟ್ರೈನಿಂಗ್ ಮೂಲಕ ಅದನ್ನು ತಿಳ್ಕೊಂಬಂದಿರ್ತೀವಿ. ಆ ಟ್ರೈನಿಂಗನ್ನು ಅಲ್ಲಿ ಪಡೆದಂಥ ವಿಷಯವನ್ನು ನಾವು ನಾಟಕದ ಮೂಲಕ, ಹಾಡಿನ ಮೂಲಕ, ನೃತ್ಯದ ಮೂಲಕ ಎಲ್ಲರಿಗೂ ಮನಮುಟ್ಟು ಹಾಗೆ ತಿಳಿಸುವುದೇ ನಮ್ಮ ಉದ್ದೇಶವಾಗಿರುತ್ತದೆ. ನಾವು ಮೂಲತಃ ಆಕಾಶವಾಣಿ ದೂರದರ್ಶನ ಕೇಂದ್ರದ ಕಲಾವಿದರು. ಎಲ್ಲ ರೀತಿಯಾದಂತಹ ಒಂದು ಕಾರ್ಯಕ್ರಮವನ್ನು ನಾವು ನೀಡುತ್ತಾ ಬಂದಿರುತ್ತೇವೆ. ಕಳೆದ 30 ವರ್ಷದಿಂದ ಮಾಡುತ್ತಾ ಬಂದಿರುವಂಥ ಸಂಘವಾಗಿದೆ ನಮ್ಮದು. ಮತ್ತು ವಾರ್ತಾ ಇಲಾಖೆ, ಆರೋಗ್ಯ ಇಲಾಖೆ ಮತ್ತು ಕಾರ್ಮಿಕ ಇಲಾಖೆ, ಜಿಲ್ಲಾ ಪಂಚಾಯತ್, ಹೀಗೆ ಹಲವಾರು ಇಲಾಖೆಯ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೀವಿ. ಇವಾಗ ನಾವು ಯಾದಗಿರಿ ಡಿಸ್ಟಿಕ್ಕಿನಿಂದ ಮತ್ತು ಗುರುಮಟ್ಕಲ್ ತಾಲೂಕಿನಿಂದ 5 ಹಳ್ಳಿಗಳಾದಂಥ ಒಟ್ಟು 20 ಹಳ್ಳಿಗಳನ್ನು ನಮ್ಗೆ ಕೊಟ್ಟಿದ್ದರು. ಆ 20 ಹಳ್ಳಿಗಳಲ್ಲಿ ಯಶಸ್ವಿಯಾಗಿ ನಾವು ಮಾಡ್ತಾ ಬಂದಿದ್ದೀವಿ. ಎಲ್ಲರೂ ಕೂಡ ಸಪೋರ್ಟ್ ಕೊಟ್ಟು, ಜನರು ಕೂಡ ನಮಗೆ ಅಷ್ಟೇ ಥರದ ಸಪೋರ್ಟ್ ಕೊಟ್ಟಿದ್ದಾರೆ. ಸಪೋರ್ಟ್ ಕೊಟ್ಟು ಈ ಕಾರ್ಯಕ್ರಮನ ಎಲ್ಲರೂ ಕೂಡ ಯಶಸ್ವಿಗೊಳಿಸಿದ್ದಾರೆ ಅಂತ ಈ ಮೂಲಕ ನಾವು ತಿಳಿಸ್ತಾ ಇದ್ದೀವಿ. ನಮ್ಮ ಸಂಘದ ಅಧ್ಯಕ್ಷರಾದಂತಹ ಪ್ರೇಮಾಬಾಯಿ ಶಂಕರಪ್ಪ ಬೇಲಾರ್, ಕಾರ್ಯದರ್ಶಿಯಾದಂತಹ ಪರಿಮಳ ಅಭಿಮನ್ಯು ಗದ್ದನಕೇರಿ, ಸದಸ್ಯರಾದ ಉತ್ತರವ ಟಿಕಪ್ಪ ಗದ್ದನಕೇರಿ, ಗಿರ್ಜಮ್ಮ ಟೋಪಣ್ಣ ಗದ್ದನಕೇರಿ, ಹಾಗೆ ಬನುಶ್ರೀ ಹಿರಣ್ಣ ಜಾಲಿಹಾಳ, ಸ್ನೇಹ ಮಂಜುನಾಥ್ ಪತ್ತಾರ, ಕುಬೇರಪ್ಪ ಬಸಪ್ಪ ನರಗುಂದ, ಯುವರಾಜ್ ಬಸಪ್ಪ ಪರದೇಶಿ, ಇವರು ನಮ್ಮ ಸಂಘದ ಸದಸ್ಯರು ಮತ್ತು ಅಧ್ಯಕ್ಷರು, ಕಾರ್ಯದರ್ಶಿ. ನೀವು ಸಂಸ್ಥೆ ಸ್ಥಾಪನೆ ಮಾಡಿ ಎಷ್ಟು ವರ್ಷ ಆಯಿತು? 30 ವರ್ಷ ಅಂತ ಹೇಳಿದ್ದೀನಿ ಸರ್. ಹೌದು.